ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತೇನಪ್ಪ ಇಷ್ಟು ಬ್ಯೂಟಿಫುಲ್ ನೇಚರಲ್ಲಿ ಇದ್ದೀವಿ ಅಂತಂದರೆ ವಿ ಆರ್ ಇನ್ ಹುಣಸೂರು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ಓಡ್ರೋ ಇದು ಸರ್ಜಾ ಅಡ್ಡ. ಸೊ ಇವತ್ತು ಹಬ್ಬದ ಸ್ಪೆಷಲಿ, ಹಬ್ಬದ ಸಂಭ್ರಮದಲ್ಲಿ ಮನೇಲಿ ಇರಬೇಕು. ಏನಪ್ಪ ಮಾಡ್ತಾ ಇದೀವಿ ಅಂತಂದ್ರೆ ಮಾಡಕ್ಕೆ ಏನಿಲ್ಲ, ಅದಕ್ಕೆ ಸುಮ್ಮನೆ ಅನ್ಕೋತೀವಿ. ವಿ ಆರ್ ಗೋಯಿಂಗ್ ಆನ್ ಅನ್ ಕಾರ್ ರೈಡ್. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ವರಮಹಾಲಕ್ಷ್ಮಿ ಸ್ಪೆಷಲ್. ಎಲ್ಲ ಮನೇಲಿ ಹಬ್ಬ ಎಲ್ಲ ಬೆಳಿಗ್ಗೆ ಮಾಡಾಯಿತು, ಚೆನ್ನಾಗಾಯಿತು. ಸೊ ಈಗ ಸಂಜೆ ನಾನು ಮತ್ತು ನನ್ನ ಬ್ರದರ್ಸ್ ವಿ ಆರ್ ಗೋಯಿಂಗ್ ಆನ್ ಅ ಸ್ಮಾಲ್ ರೈಡ್. ಸೊ ಲೆಟ್ಸ್ ಎಂಜಾಯ್ ದ ರೈಡ್. ಹೇಗಿರುತ್ತೆ ಅಂತ ನೀವು ನೋಡಿ. ಕಾರ್ ರೈಡ್ ಅಂತ ಇಲ್ಲಿಗೆ ಗೆಸ್ ಮಾಡಿ ನೋಡೋಣ. ಬೆಳ್ತಂಗಡಿ ಮಾಡ್ತಿದ್ದೀರಾ? ಬರ್ರ ನಗು ಬರ್ಲಿಲ್ವಾ? ದೂರ ಇನ್ನು ದೂರ ಕಾಣ ದೂರ ಕಡೆಗೆ, ಮೈಲಿಗಲ್ಲು ಇರದ ದಾರಿ ಹುಡುಕಿ ನಡಿಗೆ. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ, ಮಜ ನೋಡುತ್ತಿರುವ ಬೇನಾಮಿ. ಬೇಲಿ ಹಾರಿ ಹೊರಟ ಮೆರವಣಿಗೆ, ನಕಾಶೆ ಇರದ ಆಸಾಮಿ. ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ. ಬೆಳಕು ಹಣ ಬಂದ. ಫ್ರೆಂಡ್ಸ್, ನಾವು ಬಂದಿರೋ ಈಗ ಊರು ಕೊತ್ತವಳ್ಳಿ. ಇದೊಂದು ಹಳ್ಳಿ ಗ್ರಾಮ. ಇದು ಇರೋದು ಹುಣಸೂರಿಂದ 30-40 ಕಿಲೋಮೀಟರ್ ದೂರದಲ್ಲಿ. ಸೊ ಈ ಊರು ತುಂಬ ಸಣ್ಣ ಪುಟ್ಟ ಹಳ್ಳಿ ಅಷ್ಟೇ. ಸೊ ಈ ವೀಕೆಂಡ್ ವಿ ಕೇಮ್ ಹಿಯರ್ ಟು ಜಸ್ಟ್ ರೋಮ್ ಅರೌಂಡ್ ವಿಲೇಜ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ ಹಾರೋಣ ರೆಕ್ಕೆ ಬೆಚ್ಚಿ. ಸ್ನೇಹಿತರೆ, ಈಗ ಕೂತಿರೋದನ್ನು ಜಗ್ಲಿ. ಇದು ಆ್ಯಕ್ಚುಲಿ ತುಂಬ ಚಿಕ್ಕ ಜಗ್ಲಿ. ಇನ್ನೊಂದು ನಮ್ಮ ಊರಿದೆ ಬೆಟ್ಟಪುರ ಅಂತ, ಅಲ್ಲೆಲ್ಲ ಇನ್ನೂ ತುಂಬ ದೊಡ್ಡ ಜಗ್ಲಿ ಇದೆ. ಸೊ ಯೂಶ್ವಲಿ ನಾವು ಜಾತ್ರೆ ಹಬ್ಬಕ್ಕೆಲ್ಲ ಹೋದಾಗ ಜಗ್ಲಿಯಲ್ಲೇ ತುಂಬ ಚೆನ್ನಾಗಿ ಆಟಾಡ್ತೀವಿ, ಊಟ ಮಾಡ್ತೀವಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಜಗ್ಲಿ ಬಗ್ಗೆ ಈಗ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಇಲ್ಲಿ ಎಲ್ಲ ಕಟ್ಟೆ ಮನೆ ಆಗ್ಬೋದು, ಚೌಕಾಬಾರ ಆಗ್ಬೋದು, ಅದೆಲ್ಲ ಇದು ಜಗ್ಲಿ ಮೇಲೆ ಬರ್ಕೊಂಡು ಹೋಗ್ತಾರೆ. ಸೊ ಇಟ್ ಇಸ್ ಆಲ್ ಅ ವೆರಿ ಗುಡ್ ಚೈಲ್ಡ್ಹುಡ್ ಮೆಮೊರೀಸ್. ಆ್ಯಂಡ್ ಇಲ್ಲಿ ಸದ್ಯಕ್ಕೆ ಇದೊಂದು ತುಂಬ ಥರ ಇದೆ. ಇವೆಲ್ಲ ಮೇನ್ ಪಿಲ್ಲರ್ಸ್ ಆಫ್ ಎಂಟ್ರೆನ್ಸ್ ಪಿಲ್ಲರ್. ಇದೇ ಥರ ಇನ್ನು ಇಡೀ ಮನೆಯಲ್ಲಿ ಮಿನಿಮಮ್ ಇಲ್ಲ ಅಂತಂದರೆ ಒಂದು 50 ಪಿಲ್ಲರ್ ಇರುತ್ತೆ. ಈ ಮರದ ಪಿಲ್ಲರೇ ಆಸ್ ಅ ಸ್ಟ್ರೆಂತ್ ಫಾರ್ ದ ಹೌಸ್. ಈಗ ಪ್ರೆಸೆಂಟ್ ಇರೋ ಮನೆಗೆ ಹೇಗೆ ಕಾಂಕ್ರೀಟ್ ಇರುತ್ತೆ, ಬೀಮ್ಸ್ ಇರುತ್ತೆ, ಅದೇ ಥರ ಈಗಿನ ಕಾಲದಲ್ಲಿ ಸಿಮೆಂಟ್ ಇಲ್ಲದಕ್ಕೋಸ್ಕರ ಸೊ ದೇ ಯೂಸ್ ಟು ಯೂಸ್ ದಿಸ್ ವುಡನ್. ಇದೇನೇ ನಮ್ಮದು ಪಿಲ್ಲರು, ಇದೇ ಒಂದು ಬೀಮು, ಎಲ್ಲ ವುಡನ್ ಇದೆ. ಆ್ಯಂಡ್ ಇಷ್ಟು ಸ್ಟ್ರಾಂಗ್. ಆಲ್ಮೋಸ್ಟ್ ಇದು ಒಂದು 50-100 ವರ್ಷ ಹಳೆ ಮನೆ.
ಆದರೂ ಕೂಡ ಇನ್ನೂ ಜನ ಒಳಗಡೆ ಅವರ ಜೀವನ ನಡೆಸ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಬಾಗಿಲುಗಳು ನೋಡ್ಬೋದು ಎಷ್ಟು ಗಟ್ಟಿಗಿದೆ, ಆಲ್ಮೋಸ್ಟ್ ದಿಸ್ ಹ್ಯೂಜ್ ಸೈಜ್. ನನಗೆ ಫೇಸ್ ಬರ್ಬೋದು ಅಷ್ಟು ದಪ್ಪ ಬರೀ ಡೋರೇ ಇದೆ. ಹಿಂದಿನ ಕಾಲದ ಬಾಗಿಲು ಆಬ್ವಿಯಸ್ಲಿ ಗಟ್ಟಿ ಇದ್ದೇ ಇರುತ್ತೆ. ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ರೋಡ್ ನಾಟ್ ಟೇಕನ್ ಯಾರ್ ರೋಡ್ ರೈಟು. ಇದಕ್ಕೆ ಹೇಳ್ತೀನಿ ದಾವಣಗೆರೆ. ಓಕೆ ಗೈಸ್, ಸೊ ಫೈನಲಿ ಇವತ್ತೊಂದು ಸ್ಮಾಲ್ ವಿಲೇಜ್ ಟೂರ್ ಕಂಪ್ಲೀಟ್ ಆಯಿತು. ಆಯ್ತು ಬಿಡು. ಚೆನ್ನಾಗಿತ್ತು. ಜಸ್ಟ್ ಸಿಂಪಲ್ಲಾಗಿ ಹೋಗಿ ನಮ್ಮ ಹಳ್ಳಿಲಿ ನಮ್ಮ ಊರವ್ರನ್ನೆಲ್ಲ ಮಾತಾಡಿಸ್ಕೊಂಡು ಒಂದು ಕಾಫಿ ಕುಟ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಈಗ ಆಲ್ಮೋಸ್ಟ್ ಕತ್ಲಾಗ್ತದೆ, ಅದಕ್ಕೆ ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ಯೂಶ್ವಲಾಗಿ ನೀವು ನೋಡ್ಬೋದು ನಮ್ಮ ಹಳ್ಳಿ ಕಡೆ ಆಗಿರೋದ್ರಿಂದ ಅಷ್ಟು ಸ್ಟ್ರೀಟ್ ಲ್ಯಾಂಪ್ಸ್ ಎಲ್ಲ ಇರೋಲ್ಲ. ಸೊ ರಾತ್ರಿ ಹೊತ್ತು ಅದಕ್ಕೋಸ್ಕರನೇ ಹಳ್ಳಿಲೇ ಇಡ್ತಾರೆ, ಮಗ ಮುಂಜಾನೆ ಬೆಳಗ್ಗೆನೇ ಹೋಗು ಬಟ್ ಕತ್ಲಾಗೋಷ್ಟೊತ್ತಿಗೆ ವಾಪಸ್ ಬಾ ಅಂತ. ಏನಕ್ಕಂತಂದರೆ ಹಿಂದಿನ ಕಾಲದಲ್ಲೆಲ್ಲ ಕರೆಂಟು ಲೈಟೆಲ್ಲ ಏನು ಇರ್ತಿರಲಿಲ್ಲ. ಈವನ್ ಇನ್ಫ್ಯಾಕ್ಟ್ ಇವು ಕೂಡ ಇದೆ, ಬಟ್ ಇಟ್ಸ್ ನಾಟ್ ದ್ಯಾಟ್ ಲೆವೆಲ್ ಆಫ್ ಸಿಟಿ ನಿಮ್ಮ ಕಡೆ ಡೆವಲಪ್ ಆಗಿರೋಷ್ಟು. ಸೊ ಇಲ್ಲೂ ಕೂಡ ಈಗಲೂ ನಮಗೆ ಆದರೂ ಬೇಗ ಕತ್ಲಾಗೋಯ್ತು, ಬೇಗ ಮನೆಗೆ ಹೋಗಿ ಸೇರ್ಕೊಳ್ಳಿ ಅಂತ. ಆದರೆ ಬೆಂಗಳೂರಲ್ಲಿ ಮತ್ತು ಡೆಲ್ಲಿಲೆಲ್ಲ ಏನು ಹೇಳ್ತಾರೆ, ದ ಪಾರ್ಟಿ ಸ್ಟಾರ್ಟ್ಸ್ ಅಟ್ ಲೇಟ್ ನೈಟ್. ಎನಿವೇ, ಹಳ್ಳಿ ಜೀವನ, ಸಿಟಿ ಜೀವನ. ಥ್ಯಾಂಕ್ ಯು ಗೈಸ್. ಸೊ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿರೋ ರ್ಯಾಂಡಮ್ ವ್ಲಾಗ್. ಅದರಲ್ಲೂ ಈ ಥರ ಸಣ್ಣ ಹಳ್ಳಿಗೆ ಹೋಗಿ ಈ ಥರ ವ್ಲಾಗ್ ಮಾಡಿದ್ದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ನೆಕ್ಸ್ಟ್ ನಾವು ಯಾವ ಹಳ್ಳಿಗೆ ಹೋಗಬೇಕು, ಯಾವ ಪ್ಲೇಸ್ಗೆ ಹೋಗಬೇಕು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಸಿಗಲಿ ಅಥವಾ ಏನಾದರೂ ವಿಚ್ ವಿ ಕ್ಯಾನ್ ಇಂಪ್ರೂವ್ ಅನ್ನೋದಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಸೊ ವಿಲ್ ಟ್ರೈ ಟು ಇಂಪ್ರೂವ್, ವಿಲ್ ಟ್ರೈ ಟು ಗೆಟ್ ಬೆಟರ್ ಆ್ಯಂಡ್ ಇನ್ನೂ ಚೆನ್ನಾಗಿರೋ ಒಳ್ಳೆ ವೀಡಿಯೋಸು. ಸೊ ಐ ಹೋಪ್ ಅಟ್ ದಿ ಎಂಡ್ ಆಫ್ ದಿ ಡೇ ದಟ್ ಶುಡ್ ಬಿ ಅ ಸ್ಮೈಲ್ ಆನ್ ಯೋರ್ ಫೇಸ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.